ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜ್ಜಿ ಎಲ್ರಿಗೂ ಒಡವೆ ಬಾಕ್ಸ್ನ ಕೊಡ್ತಾ ಇರ್ತಾರೆ. ಲಾಸ್ಟಲ್ಲಿ ಒಂದು ಒಡವೆ ಬಾಕ್ಸು ಹಾಗೆ ಉಳ್ಕೊಂಡಿರುತ್ತೆ. ಅದೇ ಯಾರಿಗೆ ಅಂತ ಅಮ್ಮ ಅಂತ ಸಂಗೀತ ಕೇಳ್ತಾರೆ. ಅದು ಆ ಹುಡುಗಿಗೆ ಅಂತ ಅಜ್ಜಿ ಹೇಳ್ತಾರೆ. ಆ ಹುಡುಗಿ ಅಂದ್ರೆ ಯಾರು ಅಂತ ಸಂಗೀತ ಮತ್ತೆ ಕೇಳ್ತಾರೆ. ಆಗ ಅಜಿತ್ ಹೆಂಡತಿ ಭೂಮಿಗೆ ಅಂತ ಅಜ್ಜಿ ಹೇಳೇ ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ಸಂಗೀತಂಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಬೇರೆ ಎಲ್ರಿಗೂ ಶಾಕ್ ಆಗುತ್ತೆ. ನೆಲ್ಲ ನೋಡ್ತಾ ನಿಂತಿದ್ದ ದೇವಯಾನಿ ಹಾಗೆ ಕಣ್ಸನ್ನಲ್ಲೇ ಅಶ್ವಿನಿಗೆ ನೋಡು ಹೇಗ್ ನಡೀತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಪೇಕ್ಷಾ ತುಂಬಾನೇ ಕೋಪ ಮಾಡ್ಕೊಂಡು, ಅಜ್ಜಿ ನೀವೇನ್ ಮಾಡಕ್ ಹೊರಟಿದ್ದೀರಾ ಅಜ್ಜಿ ಈ ನಡುವೆ ನೀವು ತುಂಬಾ ಬದಲಾಗ್ತಾ ಇದ್ದೀರಾ. ಆ ಟೀ ಅಂಗಡಿನ ನೀವು ಒಪ್ಕೊಂಡ್ಬಿಟ್ರಾ? ಅವಳು ಮಾಡಿದ ಮೋಸ ಎಲ್ಲ ಮರ್ತೋಯ್ತಾ ಅಜ್ಜಿ? ಒನ್ ಟೈಮಲ್ಲಿ ಅವಳಿಂದನೇ ನಮ್ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಎಲ್ಲ ಮರ್ತು ಅಷ್ಟು ಬೇಗ ಅವಳ ಪರ ನಿಂತ್ಕೊಂಡ್ಬಿಟ್ರ ನೀವು? ಹೇಳ್ದಾಗ, ಅಪ್ಪು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯಾ? ಎಲ್ರು ನಿನ್ ತರನೇ ಇರೋದಿಲ್ಲ. ನೀನ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಹಾಗೆ ಎಲ್ಲರೂ ಕಟ್ಕೋಬೇಕು ಅಂತೀಯಾ? ಭೂಮಿ ಒಳ್ಳೆತನ ಏನು ಅಂತ ಅಮ್ಮಂಗೆ ಈಗ ಅರ್ಥ ಆಗಿದೆ. ಭೂಮಿ ಒಳ್ಳೆತನನ ಅರ್ಥ ಮಾಡ್ಕೊಂಡು ಅಮ್ಮ ಬದಲಾಗಿದ್ದಾರೆ. ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡ ಅಜ್ಜಿ, ಹಾಗೇನಿಲ್ಲ ಭೂಮಿ, ನಿನ್ನು ನಾನು ನಮ್ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ನೀನು ನಿನ್ ಸೊಸೆ ಅಂತ ಒಪ್ಕೊಂಡಿರ್ಬೋದು. ಅಜ್ಜಿತು ಅವನ ಹೆಂಡತಿ ಅಂತ ಅವನು ಒಪ್ಕೊಂಡಿರ್ಬೋದು. ಆದ್ರೆ ನಾನು ಇನ್ನೂ ಪೂರ್ತಿಯಾಗಿ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಅಜ್ಜಿ ಹೇಳ್ದಾಗ, ಹಂಗಂದ್ರೆ ಅರ್ಧ ಒಪ್ಕೊಂಡಿದ್ದೀರಾ ಅಜ್ಜಿ? ಪೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂದ್ರೆ ಅರ್ಧನಾದ್ರೂ ಒಪ್ಕೊಂಡಿದ್ದೀರಲ್ಲ? ನಂಗೆ ಗೊತ್ತು ಅಜ್ಜಿ, ನೀವು ಸ್ವಲ್ಪನೇ ಅವಳು ಮಾಡೋ ಮೋಡಿಗೆ ಬಲಿಯಾಗ್ತಾ ಇದ್ದೀರಾ. ಚೆನ್ನಾಗಿ ಗೊತ್ತು ಅಂತ ಅಪೇಕ್ಷಾ ಹೇಳ್ತಾಳೆ. ಅಪೇಕ್ಷಾ ಸ್ವಲ್ಪ ಬಾಯಿ ಮುಚ್ಕೊಂಡಿರು ನೀನು ಅಂತ ಸಂಗೀತ ಬೈತಾರೆ. ಸಂಗೀತ ನೀನೊಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ನಂತರ ಅಜ್ಜಿ, ಆ ಹುಡುಗಿ ನನಗೆ ಮೊದಲು ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಕೂಡ ಆ ಹುಡುಗಿ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಅನ್ಕೊಂಡಿದ್ದೆ. ಅಂದ್ರೆ ನಾನು ಮಾಡಿರೋ ಊಹೆ ಬರ್ತಾ ಬದಲಾಗ್ತಾ ಇದೆ. ಹಾಗಂತ ಹುಡುಗಿನ ನಾನು ಇನ್ನೂ ಪೂರ್ತಿಯಾಗಿ ಸೊಸೆ ಅಂತ ಒಪ್ಕೊಂಡಿಲ್ಲ. ನಾನು ಅನ್ಕೊಂಡಿದ್ದೆ ಅವಳು ನಮ್ಮನೆ ಆಸ್ತಿ ಅಂತಸ್ತೆಲ್ಲ ನೋಡಿ ಈ ಮನೆಗೆ ಬಂದಿದ್ದಾಳೆ ಅಂತ. ಆದ್ರೆ ಒಂದು ದಿನನೂ ಅವಳು ಈ ಮನೆ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟವಳೆ ಅಲ್ಲ. ಅದು ಅಲ್ಲದೆ ಅಡಿಗೆ ವಿಷಯದಲ್ಲಿ ಅದು ಇದು ಮಾಡ್ಕೊಂಡು ಸ್ವಂತ ದುಡ್ಡಿಂದ ದುಡ್ಕೊಂಡು ತಿಂತಾಳೆ. ಈ ಮನೆ ರೇಷನ್ನೇ ಮುಟ್ಟಲ್ಲ ಅವಳು. ನಮ್ಮನೆ ಆಸ್ತಿ ಅಂತಸ್ತಿಗೆ ಆಸೆ ಪಡ್ತಾಳ. ಅವಳು ಅಜಿತ್ಗೋಸ್ಕರ ಗುಂಡೇಟ್ ತಿಂದು ಆಸ್ಪತ್ರೆಯಲ್ಲಿ ಮಲಗ್ದಾಗ್ಲೇ ಅವಳ ಮೇಲಿರೋ ಕೆಟ್ಟ ಭಾವನೆ ಬದಲಾಯ್ತು. ಮೊನ್ನೆ ರಾಮ್ಗೆ ರಾಣ ಅವಮಾನ ಮಾಡಿದಾಗ ನಾವೆಲ್ಲರೂ ದುಃಖ ಪಡ್ತಾ ಇದ್ವಿ. ಆದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ದುಃಖನ ಹುಡುಗಿ ಕಣ್ಣಲ್ಲಿ ನೋಡ್ದೆ. ನಾವೆಲ್ಲರೂ ಮನೇಲಿದ್ವಿ. ಆದ್ರೆ ರಾಮು ರಾಣನ ಹತ್ರ ಹೋಗಿದ್ದಾನೆ ಅಂತ ವಿಷಯ ಗೊತ್ತಾದ ತಕ್ಷಣ ಆ ಹುಡುಗಿ ಮನೇಲಿರ್ದೆ ಹಠ ಮಾಡಿ ಗೀತಾ ಮತ್ತೆ ಶ್ರವಣ್ ಜೊತೆ ಹೊರಟೋದ್ಲು. ನನಗೆ ಆವಾಗ್ಲೇ ಗೊತ್ತಾಯ್ತು ಆ ಹುಡುಗಿಗೆ ಆಸ್ತಿ ಅಂತಸ್ತಿಗಿಂತ ಮನುಷ್ಯರೇ ಮುಖ್ಯ, ಪ್ರೀತಿನೇ ಮುಖ್ಯ ಅಂತ. ಅದಕ್ಕೆ ನಾನೀಗ ಸ್ವಲ್ಪ ಬದಲಾಗಿದ್ದೀನಿ. ಅವಳಿಗೆ ಪರೀಕ್ಷೆಗಳನ್ನೆಲ್ಲ ಕೊಡೋದಿದೆ. ಒಂದ್ ವೇಳೆ ಹುಡುಗಿ ಪರೀಕ್ಷೆಲೆಲ್ಲ ಪಾಸ್ ಆದ್ರೆ ನಾನು ಕೂಡ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂತೀನಿ. ಅಲ್ಲಿ ತನಕ ನಾನು ಅವಳನ್ನ ಈ ಮನೆ ಸೊಸೆ ಅಂತ ಹೇಳೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಆಗ ರಾಮ್ ಅವತ್ ನಡೆದಿರೋ ಎಲ್ಲಾ ಕ್ಷಣಗಳನ್ನು ನೆನೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವತ್ತು ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಶ್ರವಣ್ ಮತ್ತೆ ಸಂಗೀತ ಬಂದಾಗ ಅವ್ರ ಜೊತೆ ಭೂಮಿನೂ ಇದ್ದಿದ್ದು. ಅವತ್ತು ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದು ರಾಣನೇ ಅಂತ ಹೇಳಿದ್ದು ಎಲ್ಲ ರಾಮ್ ನೆನೆಸ್ಕೊಂಡು ಭೂಮಿ ಬಗ್ಗೆ ಇರೋ ಕೆಟ್ಟ ಭಾವನೆ ಒಳ್ಳೆ ಭಾವನೆಯಾಗಿ ಬದಲಾಗ್ತಾ ಇರುತ್ತೆ. ಆಗ ಸಂಗೀತ, ಅಮ್ಮ ನೋಡ್ತಾ ಇರಮ್ಮ, ನಿನ್ಗೆ ಒಂದಲ್ಲ ಒಂದಿನ ಭೂಮಿ ಹೇಗೆ ಏನು ಅಂತ ಪೂರ್ತಿ ಅರ್ಥ ಆಗುತ್ತೆ. ಆಗ ನೀನು ಕೂಡ ಹೆಮ್ಮೆಯಿಂದ ಈ ಮನೆ ಸೊಸೆ ಭೂಮಿ ಅಂತ ಹೇಳ್ತೀಯ. ಹುಡುಗಿ ತುಂಬಾ ಪಾಪದವಳಮ್ಮ. ತನ್ಗೇನಾದ್ರೂ ಪರವಾಗಿಲ್ಲ, ನಾನ್ ಪ್ರೀತಿಸೋ ಜೀವಕ್ಕೆ ಏನೂ ಆಗ್ಬಾರ್ದು ಅಂತ ಆಸೆ ಪಡುತ್ತೆ. ನನ್ನಿಂದ ಬೇರೆ ಯಾರಿಗೂ ನೋವಾಗ್ಬಾರ್ದು ಅಂತ ಒದ್ದಾಡುತ್ತೆ. ತುಂಬಾ ಒಳ್ಳೆ ಹುಡುಗಿ ಕಣಮ್ಮ ಅವಳು ಅಂತ ಹೇಳಿದಾಗ, ಸರಿ ಸಾಕು ಆಯ್ತು, ನೀನ್ ಸೊಸೆಗೆ ಗುಣಗಾನ ಮಾಡ್ತಾ ಇರ್ತೀಯಾ ಅಥವಾ ಪೂಜೆಗೆಲ್ಲ ಸಿದ್ಧತೆ ಮಾಡ್ತೀಯಾ? ಅಪೇಕ್ಷೆ ಹೇಳ್ತಾಳೆ. ಯಾಕೆ ನಿನಗ್ ದೇವ್ರ ಕೈಕಾಲ್ ಕೊಟ್ಟಿಲ್ವಾ? ನೀನೇ ಹೋಗಿ ಮಾಡ್ಬೋದಲ್ವಾ? ನೀನು ಹೋಗಿ ಮಾಡ್ಬೋದು ತಾನೆ? ಅಲ್ಲ ಅಪ್ಪು ದಿನ ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನಿನ್ ಗಂಡನ ಮನೇಲೂ ಹಬ್ಬ ಇರುತ್ತೆ ತಾನೆ? ನೀನು ನಿನ್ ಗಂಡನ ಜೊತೆ ಸೇರಿ ಹಬ್ಬ ಮಾಡ್ಬೇಕು ಅಂತ ಅನ್ಸಲ್ವಾ? ಅವಾಗ ನೋಡಿದ್ರೆ ಇಲ್ಲೇ ಇರ್ತೀಯಲ್ಲ. ರೀ, ನೀವುಳ್ನ ತಲೆ ಮೇಲೆ ಹೊತ್ಕೊಂಡು ಒಂದಲ್ಲ ಒಂದಿನ ಇವಳು ಗಂಡ ಇವಳು ನೋಡ್ಕೊಂಡು ಇಲ್ಲಿಗೆ ಬರ್ತಾರೆ. ಬಗ್ಗೆ ಎಷ್ಟು ಉದ್ದ ಕಂಪ್ಲೇಂಟ್ ಮಾಡ್ತಾರಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹೇಳ್ಬಿಟ್ಟು ಸಂಗೀತಲಿಂದ ಹೊರಟೋಗ್ತಾರೆ. ಅಪ್ಪ ನೋಡಪ್ಪ ಅಂತ ಅಪೇಕ್ಷೆ ಹೇಳಿದಾಗ, ಅಪ್ಪು ಸಂಗೀತ ಹೇಳಿದ್ದು ಸರಿಯಾಗೇ ಇದೆ. ನೀನ್ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಅಳಿಯಂದ್ರನಾದ್ರೂ ಇಲ್ಲಿ ಕರೆಸ್ಬೋದಾಗಿತ್ತಲ್ಲ. ಅಳಿಯಂದ್ರ ನೋಡ್ದೆ ತುಂಬಾ ದಿನ ಆಯ್ತು. ಅಳಿಯಂದ್ರನ್ನೇ ಇಲ್ಲಿಗೆ ಬರೋದು ಕೇಳು ಅಂದ ತಕ್ಷಣ ಅಪೇಕ್ಷಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂತಾರೆ. ಎಲ್ಲಿ ಮಗ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅಗೋ ಬಂದ್ರು. ಸ್ಟೆಪ್ ಕಡೆಗೆ ತೋರಿಸಿದಾಗ ಅಜಿತ್ ಮತ್ತೆ ಭೂಮಿ ಇಬ್ರು ನಕ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಭೂಮಿ ಸೀರೆ ಉಟ್ಕೊಂಡ್ರದ್ ನೋಡಿ ಸಂಗೀತಗೆ ಶಾಕ್ ಆಗುತ್ತೆ. ಭೂಮಿ, ನೀನ್ ಸೀರೆ ಉಟ್ಕೊಂಡಿದ್ಯಾ ಅಂತ ಸಂಗೀತ ಕೇಳಿದಾಗ, ಸಂಗೀತ ಈ ತರ ಮಾತಾಡ್ತಿದ್ಯಾ? ನಮ್ ಭೂಮಿ ಯಾವಾಗ್ಲೂ ಸೀರೆನ ಅಲ್ವಾ ಉಟ್ಕೊಳ್ಳೋದು ಕೇಳ್ತಾರೆ. ಆಗಲ್ಲ ದೇವಯಾನಿ, ಭೂಮಿ ಕೈಗೆ ಏಟಾಗಿದೆ ಅಲ್ವಾ, ಅವಳು ಒಂದೇ ಕೈಯಲ್ಲಿ ಹೇಗೆ ಸೀರೆ ಉಟ್ಕೊಂತಾಳೆ? ಕೇಳ್ದೆ ಅಷ್ಟೇ ಅಂತ ಸಂಗೀತ ಹೇಳ್ತಾರೆ. ಭೂಮಿ ನಾಚ್ಕೊಂಡು ಅಜಿತ್ ಮುಖನೇ ನೋಡ್ತಾ ಇರ್ತಾಳೆ. ಎಲ್ರಿಗೂ ಗೊತ್ತಾಗುತ್ತೆ ಅಜಿತ್ ಭೂಮಿಗೆ ಸೀರೆ ಉಡ್ಸಿದಾನೆ ಅಂತ. ಆಗ ಸಂಗೀತ, ಓಹೋ ಪರವಾಗಿಲ್ಲ ಮಗನೇ, ಸೀರೆ ಉಡ್ಸೋದ್ ಬೇರೆ ಕಲ್ತು ಬಿಟ್ಟಿದ್ಯಾ?
ಕಿಲಾಡಿ ಇದೆಯಾ ಕಣೋ ನೀನು ಅಂತ ಹೇಳಿದಾಗ ಆಗ ಅಜ್ಜಿತ್ತು ಅಮ್ಮ ಅಂತ ಹೇಳಿ ನಾಚ್ಕೊಂತಾರೆ. ಇದನ್ನೆಲ್ಲ ನೋಡ್ಕೊಂಡು ಅಶ್ವಿನಿ ತುಂಬಾನೇ ಉರ್ಕೊಂತ ಇರ್ತಾಳೆ. ಅಜ್ಜಿ ಸರಿ ಸರಿ ಆಯ್ತಾಯ್ತು, ಬೇಗ ಗಣೇಶನ್ಗೆ ಆರತಿ ಮಾಡಿ ಇವತ್ತೇನ ಇಡಿ ಅಂತ ಹೇಳಿದಾಗ ಸರಿ ಅಂತ ಮತ್ತೆ ಭೂಮಿ ಇಬ್ರು ದೇವ್ರ ಮುಂದೆ ಬರ್ತಾರೆ. ಸಂಗೀತ ಇನ್ನೇನ್ ಭೂಮಿಗೆ ಆರತಿ ತಟ್ಟೆ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ಅವಳಿಗೇನೆ ಯೋಚನೆ ಬರುತ್ತೆ. ಸಡನ್ ಆಗಿ ಆರತಿ ತಟ್ಟೆನ ಕೆಳಗಡೆ ಇಟ್ಬಿಟ್ಟು ಭೂಮಿ ಇವತ್ ನೀನ್ ಆರತಿ ಮಾಡೋದ್ ಬೇಡ ಅಂತ ಹೇಳ್ತಾರೆ. ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಅತ್ತೆ ಅಂತ ಭೂಮಿ ಹೇಳ್ತಾಳೆ, ಹೌದು ಭೂಮಿ, ನಾನು ಹೇಳೋವರೆಗೂ ನೀನು ರೂಮಿಂದ ಆಚೆ ಬರ್ಬೇಡ, ನಿನೀಗ ಹೋಗಿ ರೂಮಲ್ಲಿರು. ಮತ್ತೆ ಯಾಕತ್ತೆ ಆರತಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಹೋಗ್ತೀನತ್ತೆ ಅಂತ ಹೇಳಿದಾಗ, ಇಲ್ಲ ಭೂಮಿ ನೋಡು, ನೀನ್ ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಈಗ ಸೀದಾ ಸುಮ್ನೆ ರೂಮಿಗೆ ಹೋಗು. ಆಯ್ತು ಸರಿ ಅತ್ತೆ ಅಂತ ಹೇಳಿ ಭೂಮಿ ಹೆಸರು ಮಾಡ್ಕೊಂಡು ರೂಮಿಗೆ ಹೊರಟೋಗ್ತಾಳೆ. ಸಂಗೀತ ಏನಾಯ್ತು ನಿನಗೆ? ಈಗಾಗ್ಲೇ ಮುಹೂರ್ತ ಮೀರೋಗ್ತಾ ಇದೆ, ಬೇಕು ಅವಾಗ ಆರತಿ ಮಾಡಕ್ಕಾಗಲ್ಲ. ಯಾಕೆ ಹುಡುಗಿನ ಕಳಿಸ್ದೆ? ಯಾವಾಗ್ಲೂ ಆ ಹುಡುಗಿನೇ ಆರತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಯಾಕೆ ತಡ್ದೆ ಅಂತ ಅಜ್ಜಿ ಕೇಳಿದಾಗ ಏನ್ ಹೇಳಿದ್ರು ಅಷ್ಟೇ ಅಮ್ಮ, ಇವತ್ತು ಗಣೇಶನ್ಗೆ ಭೂಮಿ ಆರತಿ ಮಾಡ್ತಾ ಇಲ್ಲ ಅಂತ ಸಂಗೀತ ಹೇಳ್ತಾರೆ. ಈತನ್ ಮಾತು ಕೇಳಿಸ್ಕೊಂಡು ಅಶ್ವಿನಿ ಅಪೇಕ್ಷಾ ದೇವಯ್ಯನಿಗೆ ಖುಷಿ ಆದ್ರೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಶ್ರವಣ್ ಮುಂದೆ ಬಂದ್ಬಿಟ್ಟು, ಅಕ್ಕ ಏನ್ ಹೇಳ್ತಾ ಇದೀಯ ಅಕ್ಕ ನೀನು? ಭೂಮಿ ಯಾಕೆ ಆರತಿ ಮಾಡ್ಬಾರ್ದು? ಯಾವಾಗ್ಲೂ ಆ ಹುಡುಗಿನೇ ಎಲ್ಲ ಮಾಡ್ಬೇಕು ಅಂತ ಆಟ ಮಾಡ್ತಾ ಇದ್ದೆ, ಮತ್ತೇನಾಯ್ತಕ್ಕ ನಿನಗೆ ಅಂತ ಕೇಳಿದಾಗ ಸೈಲೆಂಟ್ ಆಗಿ ಇರ್ತಾರೆ. ಆಗ ಅಜ್ಜಿ, ಸಂಗೀತ ನಿನ್ನ ಹತ್ರನೇ ಕೇಳ್ತಾ ಇರೋದು, ಯಾಕ ಹುಡುಗಿಗೆ ಆರತಿ ಮಾಡ್ಬೇಡ ಅಂತ ಹೇಳಿ ವಾಪಸ್ ಕಳಿಸ್ದೆ? ಯಾಕಮ್ಮ ಇಷ್ಟು ದಿನ ಹುಡುಗಿ ಆರತಿ ಮಾಡೋದು ಬೇಡ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರಿ, ಇವಾಗ ಹುಡುಗಿ ನಿನಗೆ ಆರತಿ ಮಾಡ್ಲಿ ಅಂತ ಅನಿಸ್ತಿದ್ಯಾ? ಪಾಪ ಹುಡುಗಿ ದೇವ್ರಿಗೆ ಆರತಿ ಮಾಡ್ಬೇಕು ಅಂತ ಬಂದಾಗ್ಲೆಲ್ಲ ಹುಡುಗಿಗೆ ಎಷ್ಟು ಸರಿ ಅವಮಾನ ಮಾಡಿದ್ಯಾ, ಮಕ್ಕಳು ಚುಚ್ಚು ಮಾತಾಡಿ ಅವಳಿಗೆ ಎಷ್ಟು ನೋವು ಮಾಡಿದ್ಯಾ, ನೆನ್ಪಿದ್ಯಮ್ಮ ನಿನಗೆ? ನನ್ನ ದೇವರಿಂದನೇ ದೂರ ಇಡೋದಕ್ಕೆ ನೀನ್ ಪ್ರಯತ್ನ ಪಟ್ಟಿದ್ಯಾ. ಹಾಗಿರುವಾಗ ಈಗ ಸಡನ್ಲಿ ಭೂಮಿ ಆರತಿ ಮಾಡ್ಬೇಕು ಅಂತ ನಿಂಗೆ ಅನಿಸ್ತಿದ್ಯಾ? ಸಂಗೀತ ಕೇಳಿದಾಗ ಈ ಕಡೆ ರಾಮು, ಸಂಗೀತ ನೀನ್ ಏನ್ ಮಾತಾಡ್ತಾ ಇದ್ಯಾ? ಈ ಟೈಮಲ್ಲಿ ಇಂಥ ಮಾತುಗಳೆಲ್ಲ ಬೇಕಾ ಅಂತ ಹೇಳಿದಾಗ, ಹೌದು ರೀ ಬೇಕು. ಇಷ್ಟು ದಿನ ನನ್ನ ಸೊಸೆ ಬಗ್ಗೆ ನೀವೆಲ್ಲರೂ ಆಡ್ಕೊಳ್ಳೋ ಮಾತನ್ನ ಕೇಳಿ ಸುಮ್ಮನೆ ಇರೋದು. ನಿಮಗೆ ಅವತ್ತೇ ಹೇಳಿದ್ಲು ಆ ರಾಣ ಸಹವಾಸ ಸರಿ ಇಲ್ಲ ಬಿಟ್ಬಿಡಿ ಅಂತ. ಅಂದ್ರೆ ನೀವೇನ್ ಮಾಡಿದ್ರಿ? ಆ ಹುಡುಗಿ ಏನೋ ದೊಡ್ಡ ಅಪರಾಧ ಮಾಡಿರೋಳ್ ತರ ಅವ್ರ ಮುಂದೆ ಕಿರ್ಚಾಡಿ ಹಾಗೆ ಹೀಗೆ ಅಂತ ಉಳಿದ ತಪ್ಪು ಅನ್ನೋ ರೀತಿಲಿ ಮಾತಾಡಿದ್ರಿ. ಅದಕ್ಕೆ ನನ್ನ ಮಗನ ಕೆನ್ನೆಗೆ 2 ಬಾರಿಸಿದ್ರಿ. ನಿಮಗೆಲ್ಲ ಸತ್ಯ ಗೊತ್ತಾಯ್ತು. ಸತ್ಯ ಗೊತ್ತಾದ್ಮೇಲೆ ಆದ್ರೂ ಆ ಹುಡುಗಿ ಹತ್ರ ಒಂದೇ ಸಾರಿ ಕೇಳಿದ್ದೀರಾ? ಸಾರಿ ಏನ್ ಬೇಡ ಬಿಡಿ, ನೀವು ತುಂಬಾ ದೊಡ್ಡವರು. ಅಟ್ಲೀಸ್ಟ್ ಆ ಹುಡುಗಿ ಹತ್ರ ಒಂದ್ ಒಳ್ಳೆ ಮಾತಾದ್ರೂ ಆಡಿದ್ರಾ? ನಿಮಗೆ ನಿಮ್ ಒಣ ಜಂಬ ಒಣ ಪ್ರತಿಷ್ಠೆನೆ ಹೆಚ್ಚಾಯ್ತು. ಅಮ್ಮ ನೀವು ಇವಾಗೇನ ಹುಡುಗಿ ಒಳ್ಳೆ ಕೆಲಸ ಮಾಡಿದಾಳೆ ಅಂತ ಕ್ಷಣ ಆಮೇಲಿರೋ ಕೆಟ್ಟ ಅಭಿಪ್ರಾಯನೇ ಬದಲಾಯಿಸ್ಕೊಂಡ್ಬಿಟ್ರಿ. ಆದ್ರೆ ನೀವು ಇಲ್ಲಿ ತನಕ ಹುಡುಗಿಗೆ ಅವಮಾನ ಮಾಡಿದ್ದು 1-2 ಅಮ್ಮ. ನಿನಗೆ ಈ ಸರಿ ಗಣಪತಿಗೆ ಅವಳೇ ಮಂಗಳಾರತಿ ಮಾಡ್ಬೇಕು ಅನ್ಸಿದ್ರೆ ನೀನೇ ಹೋಗಿ ಅವಳನ್ನ ಕರ್ಕೊಂಡ್ ಬಾ. ನಾನೇ ಹೋಗಿ ಕರ್ಕೊಂಡ್ ಬಂದ್ರೆ ಮಾತ್ರ ಭೂಮಿ ಇವತ್ತು ಗಣೇಶನ್ಗೆ ಪೂಜೆ ಮಾಡ್ತಾಳೆ, ಇಲ್ಲ ಅಂದ್ರೆ ಇವತ್ತು ಗಣೇಶನ್ಗೆ ಪೂಜೆನೇ ಆಗೋದಿಲ್ಲ ಅಂತ ಹೇಳಿದಾಗ, ಇದೆಲ್ಲ ಬೇಡಮ್ಮ, ಮನೆ ವಾತಾವರಣ ಚೆನ್ನಾಗಿದೆ, ಮತ್ತೆ ಹಾಳು ಮಾಡೋದ್ ಬೇಡಮ್ಮ ಅಂತ ಅಜಿತ್ ಹೇಳ್ತಾನೆ. ನೀನ್ ಸುಮ್ನಿರು ಮಗನೆ, ನಿನ್ನ ಹೆಂಡತಿಗಾಗೋ ಅವಮಾನನ ನೀನ್ ಸಹಿಸ್ಕೋಬಹುದು, ಆದ್ರೆ ನನ್ ಸೊಸೆಗಾಗೋ ಅವಮಾನನ ನಾನ್ ಸಹಿಸ್ಕೊಳ್ಳಲ್ಲ. ಅಮ್ಮ ಇವತ್ತು ಭೂಮಿನೇ ಪೂಜೆ ಮಾಡ್ಬೇಕು ಅಂತ ನಿಂಗೆ ಆಸೆ ಇದ್ರೆ ನೀನೇ ಹೋಗಿ ಭೂಮಿನ ಕರ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ನೀವೇ ಈ ಪೂಜೆನ ಮಾಡ್ಕೊಳ್ಳಿ. ನಾನು ಭೂಮಿ ಈ ಪೂಜೆಗೆ ಬರೋದೇ ಇಲ್ಲ. ಸಂಗೀತ ಹೇಳ್ತಾ ಇದ್ರೆ ಅಜ್ಜಿ ಸೀದಾ ರೂಮ್ ಕಡೆ ಹೋಗ್ತಾ ಇರ್ತಾರೆ. ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ರು ಹಾಗೆ ನೋಡ್ತಾ ಇರುವಾಗ ಭೂಮಿ ಕೈ ಹಿಡ್ಕೊಂಡು ಅಜ್ಜಿ ಕೆಳಗಡೆ ಕರ್ಕೊಂಡು ಬಂದೇ ಬಿಡ್ತಾರೆ. ನೋಡಿ ಅಪೇಕ್ಷಾ ಮತ್ತೆ ದೇವಯಾನಿ ಅಶ್ವಿನಿಗೆ ತುಂಬಾನೇ ಶಾಕ್ ಆಗುತ್ತೆ. ಸಂಗೀತ ಅಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅಜಿತ್, ಶ್ರವಣ್, ರಾಮು ಎಲ್ಲಾ ಖುಷಿ ಪಡ್ತಾ ಇರ್ತಾರೆ. ಭೂಮಿ ಹೋಗಿ ದೇವರಿಗೆ ಆರತಿ ಮಾಡಮ್ಮ, ಮುಹೂರ್ತ ಮೀರೋಗ್ತಾ ಇದೆ ಅಂತ ಹೇಳಿದಾಗ ಭೂಮಿ ಹೋಗಿ ದೇವರಿಗೆ ಖುಷಿಯಿಂದ ಆರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಳೆ. ಈ ಟೈಮಿಗೆ ಮನೆ ಕಾಲಿಂಗ್ ಬೆಲ್ಲು ಪ್ರೆಸ್ ಆಗುತ್ತೆ. ಆಗ ಬಾಗಿಲು ತೆಗೆದು ನೋಡಿದ್ರೆ ಕೈ ಚಂದ್ರು ಅವ್ರು ಬಂದಿರ್ತಾರೆ. ಜೊತೆ ಸೇರ್ಕೊಂಡು ಎಲ್ಲರೂ ಗಣೇಶ ಚತುರ್ಥಿನ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.